ನಮಸ್ಕಾರ ಸ್ನೇಹಿತರೆ. ಪಿ ಯು ಸಿ ಪಾಸ್ ಆದ ಸ್ವೀಟ್ ಕೊಡು, ಎಸ್ ಎಸ್ ಎಲ್ ಸಿ ಪಾಸ್ ಆದ ಸ್ವೀಟ್ ಕೊಡು, ಫಸ್ಟ್ ಕ್ಲಾಸ್ ಬಂದ ಸ್ವೀಟ್ ಕೊಡು, ವೆಹಿಕಲ್ ತೊಗೊಂಬಂದ ಸ್ವೀಟ್ ಕೊಡು, ಮದುವೆ ಆದ ಸ್ವೀಟ್ ಕೊಡು, ಹೊಸ ಕೆಲಸಕ್ಕೆ ಜಾಯ್ನ್ ಆದ ಸ್ವೀಟ್ ಕೊಡು, ಏನೇ ಒಂದಾಯಿತು ಸ್ವೀಟ್ ಕೊಡು ಸ್ವೀಟ್ ಕೊಡು ಸ್ವೀಟ್ ಕೊಡು. ಸ್ನೇಹಿತರೆ, ನಾನು ಈ ವಿಡಿಯೋ ಮಾಡ್ತಿರೋದು ಸರಿನೋ ತಪ್ಪೋ ಗೊತ್ತಿಲ್ಲ, ದಯಮಾಡಿ ನಿಮ್ಮ ಅನಿಸಿಕೆನ ಡಿ ಎಮ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಯಾಕಂದರೆ ಸ್ನೇಹಿತರೆ, ಸುಮಾರು ವರ್ಷಗಳಿಂದ ನಾವು ರೂಢಿಸ್ಕೊಂಬಂದಿದ್ದೀವಿ. ಕಷ್ಟಪಟ್ಟು ಮಕ್ಕಳನ್ನ ತಂದೆ ತಾಯಿ ಸ್ಕೂಲ್ಗೂ ಕಾಲೇಜ್ಗೂ ಸೇರಿಸಿರ್ತಾರೆ. ಅವ್ರ ಅರ್ನಿಂಗ್ಸು ಸಾಲನೋ ಏನೋ ಮಾಡಿ ಅಡ್ಮಿಷನ್ಸ್ ಮಾಡಿಸಿರ್ತಾರೆ. ಸ್ಟೂಡೆಂಟ್ಸ್ ಹುಡುಗಾಗಲಿ ಹುಡುಗಿಯಾಗಲಿ ಕಷ್ಟಪಟ್ಟು ಓದಿರ್ತಾರೆ, ಡೆಡಿಕೇಶನ್ ಮಾಡಿ ಹಗಲು ರಾತ್ರಿ ಓದಿರ್ತಾರೆ. ಫಸ್ಟ್ ರ್ಯಾಂಕು ಏನೋ ಒಂದು ತೊಗೊತಾರೆ, ಎಸ್ ಎಸ್ ಎಲ್ ಸಿ ಪಿ ಯು ಸಿ ಏನಾಗಲಿ. ಆದರೆ ಕಾಮನ್ ಆಗಿ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಸ್ವೀಟ್ ಕೊಡು ಪಾಸ್ ಆದೆ ಸ್ವೀಟ್ ಕೊಡು ಅಂತಾರೆ. ನಂದೊಂದು ಕ್ವಶನ್ನು, ಸ್ವೀಟು ಸ್ಟೂಡೆಂಟ್ಸ್ ಕೊಡಬೇಕಾ ಕೇಳೋರು ಕೊಡಬೇಕಾ ಅಂತ. ಯಾಕಂದರೆ ಕಷ್ಟಪಟ್ಟಿರೋ ಸ್ಟೂಡೆಂಟ್ಸ್ಗಳು, ಅವರ ತ್ಯಾಗ ಮಾಡಿರೋದು ಅವ್ರ ತಂದೆ ತಾಯಿ. ಬಟ್ ಸ್ವೀಟ್ ಕೇಳೋದು ಬೇರೆಯವರು, ರಿಲೇಟಿವ್ಸು ಫ್ರೆಂಡ್ಸು. ನಾನು ಹೇಳೋದೇನು ಗೊತ್ತಾ, ಅವ್ರು ಕಷ್ಟಪಟ್ಟಿರೋದಕ್ಕೆ, ಅವ್ರ ಅಪ್ಪ ಅಮ್ಮ ತ್ಯಾಗ ಮಾಡಿರೋದಕ್ಕೆ, ಅವರು ಶ್ರಮ ವಹಿಸಿ ಪಾಸಾಗಿರೋದಕ್ಕೆ ನೀವು ಪ್ರೌಡ್ ಫೀಲ್ ಆಗಿ ನೀವು ಸ್ವೀಟ್ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಒಂದು ಗಾಡಿ ತೊಗೊಂಬಂದ, ಕೆಲ್ಸಕ್ಕೆ ಹೋದ, ಫಸ್ಟ್ ಏನೋ ಸ್ಯಾಲ್ರಿ ಬಂತು, ಸ್ವಲ್ಪ ಅರ್ನಿಂಗ್ಸ್ ಮಾಡ್ದ, ಯಾರೋ ಹುಡುಗನ ಒಂದು ಗಾಡಿ ತೊಗೊಂಬಂದಿದ್ದು ಸ್ವೀಟ್ ಕೊಡು. ನೀವು ಅಪ್ರಿಷಿಯೇಟ್ ಮಾಡಬೇಕು. ಅವನು ಕಷ್ಟ ಬಿದ್ದಿದ್ದಾನೆ, ಇ ಎಮ್ ಐಲಿ ತೊಗೊಂಬಂದಿದ್ದಾನ, ಅವನು ಇಷ್ಟು ಅರ್ನಿಂಗ್ಸ್ ಮಾಡಿದ್ದಾನೆ ನೋಡು, ಅವ್ರ ಅಪ್ಪ ಅಮ್ಮನ ಬೆಲೆ ಉಳಿಸ್ದ, ಒಂದು ಚಿಕ್ಕ ಗಾಡಿ ತೊಗೊಂಬಂದ, ಒಂದು ಕಾರ್ ತೊಗೊಂಬಂದ, ಏನೋ ಒಂದು ಅವ್ನು ಸಾಧನೆ ಮಾಡ್ತಾಯಿದ್ದಾನೆ ಅಂತ ನೀವುಗಳು ಸ್ವೀಟ್ ಕೊಡಬೇಕು. ಯಾಕಂದರೆ ಅದೇ ಹುಡುಗ ಅದೇ ಹುಡುಗಿ ಯಾವುದೇ ಕೆಲಸಕ್ಕೆ ಹೋಗಿ ದುಡ್ಡನ್ನ ಸೇವ್ ಮಾಡ್ದಲ್ಲೇ ಬೇರೆ ಥರ ಚಟಗಳಿಗೆಲ್ಲ ಭಾಗಿಯಾದಾಗ ಇದೇ ನೀವುಗಳು, ಯಾವುದೇ ಜನ ಇರ್ಬೋದು, ರಿಲೇಟಿವ್ಸ್, ಇದೇ ನೀವು ಮಾತಾಡ್ತೀರಾ, ಹಾಳಾಗೋದ, ಅವ್ರ ಅಪ್ಪ ಅಮ್ಮನ ಹಾಳು ಮಾಡ್ದೆ, ಹಾಗೆ ಮಾಡ್ದೆ, ಹೀಗೆ ಮಾಡ್ದೆ. ಅದೇ ಹುಡುಗ ಅದೇ ಹುಡುಗಿ ಒಂದು ಗಾಡಿನ ಒಂದು ಕಾರು ತೊಗೊಂಬಂದಾಗ ನೀವು ಯಾರಾದರೂ ಹೋಗಿ ತಗೊಳಪ್ಪ, ಇಷ್ಟು ಉದ್ಧಾರ ಮಾಡಿದೆ ನಿಮ್ಮ ತಂದೆ ತಾಯಿನ, ಇಷ್ಟು ಹೆಸರು ತಂದಿದೆ ನಿಮ್ಮ ತಂದೆ ತಾಯಿ ಅಂತ ಯಾರಾದರೂ ಒಬ್ಬರು ಒಂದು ಚಾಕ್ಲೇಟ್ ಕೊಟ್ಟಿದ್ದೀರಾ? ನೋ. ಸ್ಟೂಡೆಂಟ್ಸ್ ಪಾಸ್ ಆದಾಗ ಸ್ವೀಟ್, ಗಾಡಿ ತೊಗೊಂಬಂದಾಗ ಸ್ವೀಟ್, ಮದುವೆ ಆದ ಸ್ವೀಟು, ಯಾವುದೋ ಕೆಲಸಕ್ಕೆ ಸೇರ್ತಾ ಸ್ವೀಟ್. ಸ್ನೇಹಿತರೆ, ನಾನು ಹೇಳೋದ್ರಲ್ಲಿ ಏನಾದರೂ ಸರಿ ತಪ್ಪು ಇದ್ದರೆ ದಯಮಾಡಿ ಕಮೆಂಟ್ ಮಾಡಿ. ಯಾಕೋ ಈ ವಿಡಿಯೋ ಮಾಡಬೇಕು ಅನಿಸ್ತು, ಮಾಡಿದ್ದೀನಿ. ನನ್ನ ಅನಿಸಿಕೆ ಸರಿ ಇದೆ ತಪ್ಪಿದೆಯಾ ನೀವೇ ತಿಳಿಸ್ಬೇಕು. ಕಮೆಂಟಲ್ಲಾಗಲಿ ಇನ್ಬಾಕ್ಸಲ್ಲಾಗಲಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.